ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ನಮ್ಮ ಅಜ್ಜಿ ಊರ ಹಬ್ಬದ್ದು. ಅವರು ಹಬ್ಬನ ಜೋರಾಗಿ ಮಾಡ್ತಾರೆ. ಪೂರ್ತಿ ವಿಡಿಯೋನ ನೋಡಿ ಯಾವ ಊರ ಹಬ್ಬ ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ ಹೋಗೋಣ. ಹೋಗ್ಬೇಕಾದ್ರೆ ಮೇಕೆನ ತಗೊಂಡು ಹೋದ್ವಿ. ಆವಾಗ ನಾವು ಆಗಸ್ಟ್ರಲ್ಲಿ ಕೊಂಡನೆಲ್ಲ ರೆಡಿ ಮಾಡ್ಕೊಂಡಿದ್ರು. ದೇವರು ಮೆರವಣಿಗೆಗೆ ಹೋಗಿ ಬರುತ್ತೆ. ಬರುವಾಗ ಯಾರ್ಯಾರು ಹರಕೆ ಮಾಡ್ಕೊಂಡಿರ್ತಾರೋ ಬಲಿ ಕೊಡೋಕ್ಕೆ, ಅದು ಬಲಿ ತಗೊಂಡು ಕೊಂಡದ ಹತ್ರ ಬರುತ್ತೆ. ಸೊ ಕೊಂಡ ಎಲ್ಲ ಆದಮೇಲೆ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಹೋಗಬೇಕು ದೇವ್ರಿಗೆ. ದೇವರು ಚೆನ್ನಾಗಿ ಮೆರವಣಿಗೆ ಮುಗಿಸ್ಕೊಂಡು ಬಂತು. ಈ ಊರ ಸ್ಪೆಷಾಲಿಟಿ ಏನಂದರೆ 101 ಮಡೆ ಉಯ್ತಾರೆ. ಸೊ ಆ 101 ಮಡಿಕೆಯಲ್ಲಿ ಅನ್ನ ಬೇಯಿಸ್ತಾರೆ. ನೈಟ್ ಬೇಯಿಸಿ ಮಾರ್ನಿಂಗ್ ದೇವ್ರು ಬಂದಾಗ ಅದನ್ನು ತಗೊಂಡೋಗ್ತಾರೆ. ಸೊ ದೇವರು ಬಂತು, ನಾವು ಬಲಿ ಕೊಟ್ವಿ. ಬಲಿ ಕೊಟ್ಟಮೇಲೆ ದೇವ್ರು ಮುಗಿಸ್ಕೊಂಡು, ನಮ್ಮದೇ ಲಾಸ್ಟು ಬಲಿ ಆಗಿದೆ ಆ್ಯಕ್ಚುಲಿ. ಬಲಿ ಕೊಟ್ಟಮೇಲೆ ದೇವರು ಕೊಂಡ ಇದು ಮಾಡೋಕ್ಕೆ ಹೋಯ್ತು. ಸೊ ತುಂಬ ಚೆನ್ನಾಗಿತ್ತು. ಬಲಿ ಕೊಡೋಕ್ಕಿಂತ ಮುಂಚೆ ನಮ್ಮ ಅಜ್ಜಿ ಅದಕ್ಕೆ ಹೂವು ಅಂತೆ, ಅರಿಶಿನ ಕುಂಕುಮ ಎಲ್ಲ ಹಾಕಿ ತಲೆ ಮೇಲೆ ನೀರು ಹಾಕಿದ್ರು. ಅದು ತಲೆ ಒದ್ರದ ಮೇಲೆ ಕಟ್ ಮಾಡ್ತಾರೆ. ಸೊ ಅದನ್ನು ಕಟ್ ಮಾಡಿಬಿಟ್ರು. ಕೊಂಡ ನೋಡೋಕ್ಕೆ ಎಷ್ಟು ಜನ ಇದ್ರಂದರೆ ತುಂಬ ಜನ ಇದ್ದರು. ಪೊಲೀಸವ್ರ ಕೈಲೇ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಅಷ್ಟು ಜನ. ಸುಮಾರು ಒಂದು 7-8 ಊರು ಸೇರ್ಬೋದೇನೋ ಈ ಹಬ್ಬಕ್ಕೆ. ಸೊ ಸಖತ್ತಾಗಿ ಮಾಡಿದರು ಹಬ್ಬ ಮಾತ್ರ. ಇಲ್ಲ ಅಂದರೂ ಆ ಊರಲ್ಲಿ 5-6 ದೇವಸ್ಥಾನ ಇರ್ಬೋದು. ಅಷ್ಟು ದೇವಸ್ಥಾನನೂ ಸೇರಿ ಒಂದು ದಿವಸ ಜೋರಾಗಿ ಹಬ್ಬ ಮಾಡ್ತಾರೆ. ಅದು ಫೆಬ್ರವರಿ-ಮಾರ್ಚ್ ಟೈಮಲ್ಲಿ ಬರುತ್ತೆ. ಅಷ್ಟೇ ಗಾಯ್ಸ್, ನಮ್ಮ ಅಜ್ಜಿ ಊರ ಹಬ್ಬ ಮುಗೀತು. ನಾನ್ ವೆಜ್ ತಿನ್ಕೊಂಡು ನಾವು ಊರಿಗೆ ಬಂದ್ವಿ. ಇದು ಯಾವ ಊರ ಹಬ್ಬ ಅಂತ ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.